ಹೊಟ್ಟೆನೇ ದೇವಸ್ಥಾನ, ಹಸಿವೆ ಪೂಜೆ. ಅದಕ್ಕೆ ಹೊಟ್ಟೆ ತುಂಬಿಸಿದ್ರೆ ಅದೇ ಪೂಜೆ. ಇಷ್ಟು ಸಿಂಪಲ್ ಸತ್ಯನ ಅದ್ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ನೀನು ಊಟ ಮಾಡೋ ಮಗಳೇ, ವೆರಿ ಸಿಂಪಲ್. ಉಪವಾಸ ಹೊಟ್ಟೆ ಅನ್ನೋ ದೇವಸ್ಥಾನನ ಕ್ಲೀನ್ ಮಾಡೋಕ್ಕೆ ಮಾಡಿಕೊಡೋ ಅವಕಾಶ. ಇಲ್ಲಾಂದರೆ ದೇವ್ರು ಸತ್ತೋಗ್ಬಿಟ್ಟು. ನೀನು ತಿನ್ನು ಮಗಳೇ. ನಿದ್ದೆ ಮಾಡೋ ಟೈಮಲ್ಲಿ ಯಾರು ಅಡುಗೆ ಮನೆ ಲೈಟ್ ಹಾಕವ್ರಲ್ಲ. ಏನ್ ಕೀರ್ತಮ್ಮ, ಉಪವಾಸ ಅಂತ ಊಟ ಬಿಟ್ಟಿದ್ರಿ, ಈಗ ಹಸ್ವಾಗ್ತಾ ಇದೆಯಾ? ಹಸ್ವಾಗ್ತಿರತ್ತೆ. ಯಾರಿಗೆ? ರಾಘವ್ಗೆ. ಇದನ್ನ ತಗೊಂಡ್ ಹೋಗಿ ಅವ್ರಿಗೆ ಕೊಡಿ. ಇಲ್ಲ ಕೀರ್ತಮ್ಮ, ಊಟ ಮಾಡಿ ಅಂತ ಹೇಳೋ ಸರ್ವ ಪ್ರಯತ್ನ ಮಾಡಾಯ್ತು. ಈಗೇನಾದ್ರೂ ಇದನ್ನ ತಗೊಂಡೋಗಿ ಕೊಟ್ರೆ ಒದೆ ಬೀಳುತ್ತೆ ಅಷ್ಟೇ. ಅವ್ರಿಗೆ ಊಟ ಮಾಡೋ ಮನ್ಸಿಲ್ಲ. ಯಾಕೆ ಅಂತ ನಾನು ಹೇಳ್ಬೇಕಾಗಿಲ್ಲ ಅಲ್ವಾ? ಹೇಳದ್ ಬೇಕಾಗಿಲ್ಲ, ಆದ್ರೆ ಈ ರೀತಿ ಆಡ್ತಾ ಇರೋದ್ರಿಂದ ಹೇಳ್ದೇನೆ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಯಾವ್ದನ್ ಮರಿಬೇಕೋ ಅದನ್ನ ಮರಿಬೇಕಷ್ಟೆ. ಅದನ್ ಬಿಟ್ಟು ಈಗ ಯಾಕದೆಲ್ಲ? ಇದನ್ನ ತಗೊಂಡ್ ಹೋಗಿ ಅವ್ರು ಕೊಡಿ. ಅವ್ರು ಬೇಡ ಅಂತಾರೆ. ನಾನ್ ಕೊಟ್ಟಿದ್ದು ಅಂತ ಹೇಳಿ ತಿಂತಾರೆ. ನೀವು ಕೊಟ್ಟಿದ್ದು ಅಂದ್ರೂ ಅವ್ರು ಖಂಡಿತ ತಿನ್ನಲ್ಲ. ಹಾಗಾದ್ರೆ ಅವ್ರು ಊಟ ಮಾಡೋವರೆಗೂ ನಾನು ಮಾಡೋದಿಲ್ಲ ಅಂತ ಹೇಳಿ ತಗೊಳ್ಳಿ. ಇವತ್ತು ನಂದೇನು ಉಪವಾಸ ಇರ್ಲಿಲ್ಲ. ಅವರು ಉಪವಾಸ ಇದ್ರು ಅನ್ನೋ ಕಾರಣಕ್ಕೆ ತಟ್ಟೆ ಬಿಟ್ಟಿದ್ದೆ. ಇದನ್ನು ಅವ್ರಿಗೆ ಹೇಳ್ಬಿಡಿ. ರಾಘಣ್ಣ, ಏನೋ ಊಟ ತಂದಿದ್ದೀನಿ. ಆಗ್ಲೇ ಬೇಡ ಅಂತ ಪಡ್ಕೊಂಡಿಲ್ವಾ? ಮತ್ತೆ ಮತ್ತೆ ಯಾಕೆ ಬಲವಂತ? ಊಟದ ಮೇಲೆ ಯಾಕೆ ಕೋಪ ನಿಮ್ಗೆ? ನನಗೆ ನನ್ನ ಮೇಲೆ ಕೋಪ, ಅದಕ್ಕೆ ಊಟ ಮಾಡ್ತಿಲ್ಲ. ಉತ್ತರ ಸಾಕ? ನಡಿ ನೀನು. ಈಗ ನಿಮ್ಗೊಂತು ತನ್ನ ತಿನ್ಸೋವರೆಗೂ ನಾನು ಹೋಗೋ ಆಗಿಲ್ಲ. ಬಲವಂತ ಮಾಡಿದ್ರೆ ನನ್ನ ಮನುಷ್ಯ ಆಗಿರಲ್ಲ. ಇದು ನಿಮಗೆ ಕೊಡು ಅಂತ ಕೊಟ್ಟಿರೋದು ತಾತನ, ದೊಡ್ಡಮ್ಮನ, ಅಪ್ಪನ, ಅಮ್ಮನ ಅಲ್ಲ, ಕೀರ್ತಮ್ಮ. ಪ್ರೀತಿಯಿಂದ ನಾನೇನು ತಂದಿಲ್ಲ ರಾಘಣ್ಣ. ನಿಮ್ಮನ್ ಪ್ರೀತಿಸೋರು ಇದನ್ನ ಕಳಿಸಿದ್ದಾರೆ. ನನಗೆ ಬೇಕಾಗಿಲ್ಲ, ನಾನು ತಿನ್ನಲ್ಲ. ನಾನ್ ಕೊಟ್ಟೆ ಅಂತ ಹೇಳು ಅನ್ನೋದನ್ನ ಒತ್ತಿ ಒತ್ತಿ ಹೇಳಿ ಕಳಿಸಿದ್ದಾರೆ. ನೀವು ತಿನ್ನಲ್ಲ ಅಂದ್ರೆ ಅವರು ತಿನ್ನಲ್ಲ. ನಿಮ್ಗೋಸ್ಕರ ಅಲ್ದಿದ್ರು ಕೀರ್ತಮ್ಮಂಗೋಸ್ಕರನಾದ್ರೂ ತಗೊಳ್ಳಿ ರಾಘಣ್ಣ. ನಾನು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅವಳು ಯಾಕೋ ಊಟ ಬಿಡ್ಬೇಕು? ನೀವು ತಿನ್ನಲ್ಲ ಅನ್ನೋದು ಗೊತ್ತಾದ ತಕ್ಷಣ ಕೀರ್ತಮ್ಮರು ಉಪವಾಸ ಅಂತ ಸುಳ್ಳು ಹೇಳಿ ಊಟ ಬಿಟ್ಟಿದ್ದಾರೆ ಗೊತ್ತಾ? ನೀವು ಊಟ ಮಾಡಲಿಲ್ಲ ಅಂದ್ರೆ ಅವರು ಊಟ ಮಾಡಲ್ಲ. ಯೋಚನೆ ಮಾಡಿ. ನನ್ನ ಮಧ್ಯೆ ಇಟ್ಕೊಂಡು ಆಟ ಆಡ್ಬೇಡಿ, ಊಟ ಮಾಡಿ. ರಾಘಣ್ಣ, ನಿಮಗೋಸ್ಕರ ಅಲ್ದಿದ್ರು ಕೀರ್ತಮ್ಮಗೋಸ್ಕರ ಊಟ ಮಾಡಿ. ಕೊಡು ಕೊಡು. ಒಟ್ಟಿನಲ್ಲಿ ಇನ್ನೊಬ್ರಿಗೋಸ್ಕರ ಬದುಕಬೇಕೇ ಹೊರತು ನನಗೋಸ್ಕರ ಬದುಕೋ ಆಗಿಲ್ಲ. ತಿಂತೀನಪ್ಪ, ತಿಂತೀನೋ. ತಾತ
ತನ್ನ ಮಗಳಿಗೆ ಮಾತು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ನನ್ನ ಪ್ರೀತಿನ ತ್ಯಾಗ ಮಾಡ್ಬೇಕು. ಅತ್ತೆ ವಿಷ ಕುಡ್ ಸಾಯ್ತಾಳೆ ಅನ್ನೋ ಕಾರಣಕ್ಕೆ ನಾನು ಅವಳ ಮಗಳು ವಸುದನ್ ಮದುವೆ ಆಗ್ಬೇಕು. ಒಗ್ಗಟ್ಟು ಕುಟುಂಬದ ನೆಮ್ಮದಿ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನ್ ನನ್ನ ನೆಮ್ಮದಿನ ಹಾಳು ಮಾಡ್ಕೊಂಡು ಬದುಕ್ಬೇಕು. ಹಾಳು ಮಾಡ್ಕೊಂಡ್ಮೇಲೂ ಹೊಟ್ಟೆಗೆ ಅನ್ನ ತಿನ್ಬೇಕು. ತಿಂತಿದ್ದೀನಿ ನೋಡೋ. ಊಟ, ನಿದ್ದೆ, ಮದುವೆ, ಜೀವನ ಎಲ್ಲ ಬೇರೆಯವ್ರಿಗೋಸ್ಕರ ಅಂದ್ಮೇಲೆ ನನ್ನ ಭಾವನೆಗೆ ಬೆಲೆ ಎಲ್ಲಿದೆಯೋ? ನನ್ನ ಬೆಲೆ ಕಳ್ಕೊಂಡು ಇನ್ನೊಬ್ರಿಗೆ ಬೆಲೆ ಕೊಡ್ಬೇಕಲ್ಲೋ? ಆ ಇನ್ನೊಬ್ರು ಅಂದ್ರೆ ನಿಮ್ ಮನೆಯವರು. ನನ್ ಸಂಕಟ ಈ ಮನೆಗೆ ಸಂತೋಷ ಕೊಡುತ್ತೆ ಅನ್ನೋದಾದ್ರೆ ಆ ದೇವರು ನನಗೆ ಕೊಟ್ಟ ಅದ್ಭುತವಾದ ಅವಕಾಶ ಅಂತ ನೀವೇ ಹೇಳ್ತಿದ್ರಿ ರಗಣ್ಣ. ಅಂದ್ಕೊಂಡೆ, ಆದ್ರೆ ಆಗ್ಲಿಲ್ವೇ? ಗೊತ್ತು, ಯಾರು ಹೇಳಿದ್ರು ಊಟ ಮಾಡ್ಲಿಲ್ಲ. ಕೀರ್ತಿ ಊಟ ಬಿಟ್ಲು ಅಂದ ತಕ್ಷಣ ನಾನು ಯಾಕೆ ತಿಂತಿದ್ದೀನಿ ಹೇಳು? ನನ್ಗೆ ಹೇಳ್ಕೊಂಡ್ರೆ ಪ್ರಾಣ ಕಣೋ. ನನ್ನ ಪಾಲಿಗೆ ಎಲ್ರಿಗಿಂತಲೂ ಹೆಚ್ಚು ಅವಳು ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ಕಣೋ, ನನಗಿಲ್ಲ. ಅದಕ್ಕೆ ತಿದ್ದಿದ್ದೀನಿ. ಅದಕ್ಕೆ ಓ ಕೀರ್ತಿಗೆ ಹೇಳು, ರಾಘವ ಊಟ ತಿಂದ, ನೀನು ಹೊಟ್ಟೆ ತುಂಬಾ ಊಟ ತಿನ್ಬೇಕು ಅಂತ ಹೇಳು. ಹೋಗು. ಇಷ್ಟೊತ್ತಾದ್ರೂ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ? ಗುಂಡಿನ ಮತ್ತಲ್ಲಿ ನಿಮ್ಮ ಅಪ್ಪ ಮುಳುಗೋಗಿದ್ದಾನೆ ಅನ್ಕೊಂಡ್ಯಾ? ಅದೆಲ್ಲ ಏನಿಲ್ಲ. ಹೇಳಮ್ಮ, ಏನಾದೆ? ಅಂದ್ರೆ ಸಂದರ್ಭನ ಸೃಷ್ಟಿ ಮಾಡ್ಕೊಳ್ಳೋನು ಬುದ್ಧಿವಂತ. ಅವಕಾಶಕ್ಕೋಸ್ಕರ ಕಾಯಬಾರ್ದು, ಸಿಗೋ ಅವಕಾಶನ ಬಳಸ್ಕೊಂಡು ನಮ್ಮ ಆಟ ನಾವು ಆಡ್ಬೇಕು, ಅದು ಇದು ಅಂತ ಹೇಳ್ತಿದ್ದಲ್ಲ, ಅದೆಲ್ಲ ವರ್ಕೌಟ್ ಆಯ್ತು ಅಂತ ಹೇಳಕ್ಕೆ ಫೋನ್ ಮಾಡಿದ್ದು. ಪಾಪ ಆಶ್ರಮದಲ್ಲಿ ಪೂಜೆ ಮಾಡಿಸಿದ್ದ ನಿಶ್ಚಿತಾರ್ಥ ದುಂಗ್ರಾನ ಕೊಡಕ್ಕೆ ಕೀರ್ತಿ ಮನೆಗೆ ಬಂದಿದ್ಲು. ಅವಳನ್ನ ಮನೆಯಲ್ಲೇ ಉಳಿಯೋ ಹಾಗೆ ಮಾಡ್ದೆ. ಕೀರ್ತಿ ನಿಮ್ಮನೇಲಿ ಉಳಿತಾಳ? ಉಳಿದಿದ್ದಾಳೆ. ನಾನೇ ನಮ್ಮ ಅತ್ತೆಯರ್ ಬಾಯಲ್ಲಿ ಬಲವಂತ ಮಾಡಿಸಿ ಉಳಿಸ್ದೆ. ಅಂಜಲಿ, ನಿನ್ನ ಶತ್ರು ನಿನ್ನ ಎದುರುಗಡೆ ಇದ್ರೆ ನಿನಗೆ ಅಪಾಯ. ಅವಳಿಗೆ ನಾನ್ ಯಾರು ಅಂತ ಗೊತ್ತಾದ್ಮೇಲೆ ತಾನೇ ಅಪಾಯ. ಆದ್ರೆ ಈಗ ಸದ್ಯಕ್ಕೆ ಅವಳಿಗೆ ಗೊತ್ತಿರೋದು ರಾಘವ ಮಾತ್ರ. ಯಾಕಂದ್ರೆ ರಾಘವ ಅವಳ ಲವರ್. ಆ ಲವರ್ ಮದ್ವೆ ವಸುದನ್ ಜೊತೆ ನಡೀತಾ ಇದೆ. ಹಾಗಾದ್ರೆ ನಿನ್ನ ಐಡಿಯಾ? ಲವ್ ಮಾಡಿದ ಹುಡುಗಿನ ಮುಂದೆ ಇಟ್ಕೊಂಡು ಬೇರೆ ಹುಡುಗಿಗೆ ಹ್ಯಾಕ್ ತಾಳಿ ಕಟ್ತಾನೆ? ಮಾತ್ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಕ್ಷಣ ಕ್ಷಣಕ್ಕೂ ಹೃದಯ ಕತ್ತರಿಸ್ಕೊಂಡು ಬದುಕಕ್ಕಾಗತ್ತಾ? ಇಲ್ಲ. ಹಾ, ನೋವಾಗತ್ತೆ. ಆ ನೋವು ಅವನ್ ಬಾಯಲ್ಲಿ ಸತ್ಯ ಹೇಳ್ಸತ್ತೆ. ಈ ಮದ್ವೆ ನಿಲ್ಸತ್ತೆ. ಅಂದ್ರೆ ರಾಘವ್ ಮಾತಾಡೋಕ್ ಶುರು ಮಾಡಿದ ದಿನ ಮನೆ ಮುರಿಯತ್ತೆ.
ಇಷ್ಟು ದಿನ ಚೆಸ್ ಬೋರ್ಡ್ ಮೇಲೆ ಕಾಯಿಗಳು ಮಾತ್ರ ಓಡಾಡ್ತಿದ್ವು. ಈಗ ಮುಖ್ಯವಾದವರು ಎದುರು ಬದ್ರು ನಿಂತಿದ್ದಾರೆ. ಇನ್ ಮುಂದೆ ಆಗೋದು ಚೆಕ್ ಮೇಟ್. ಅಂದ್ರೆ ರಾಘವ ಮಾತಾಡೋಕ್ ಶುರು ಮಾಡಿದ್ರೆ ಆಗೋದು ಅವಮಾನ, ಹೋಗೋದು ಮರ್ಯಾದೆ, ಮುರಿಯೋದು ಒಗ್ಗಟ್ಟು. ನಿನ್ನೀ ನಗುನ ಈ ಮನೆ ಅಳುನ ಎರಡನ್ನು ನಾನು ಶಾಶ್ವತವಾಗಿಡ್ತೀನಪ್ಪ. ಸೀತಾರಾಮಯ್ಯ ತಲೆ ಮೇಲೆ ಕೈ ಹೊತ್ಕೊಂಡು ಬೀದಿನಲ್ಲಿ ಕೂತ್ಕೊಂಡಿರೋ ದೃಶ್ಯನ ನೀನು ಆದಷ್ಟು ಬೇಗ ನೋಡ್ತೀಯ. ಬಾಯ್. ಪುರೋಹಿತ್ರೆ, ಎಲ್ಲ ರೆಡಿ ಆಗಿದೆ ತಾನೆ? ಎಲ್ಲ ರೆಡಿ ಆಗಿದೆ. ಕಡೆಗಳಿಗೆ ಅದಿಲ್ಲ ಇದಿಲ್ಲ ಅಂತ ನನ್ನ ತಲೆ ತಿನ್ಬೇಡಿ. ನಡೀತಾ ಇರೋದು BK ಬಾಲಕೃಷ್ಣನ ಮಗಳ ನಿಶ್ಚಿತಾರ್ಥ. ದಕ್ಷಿಣೆ ಬೇಕಾದ್ರೆ ಜಾಸ್ತಿ ಬಿಸಾಕ್ತೀನಿ. ಐ ಆಮ್ ನಾಟ್ ಬಾದರ್ಡ್. ನನಗೆ ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು, ಮಂತ್ರೋಚ್ಚಾರಣೆ ಜೋರಾಗಿರ್ಬೇಕು. ಅರ್ಥ ಆಯ್ತಾ? ರಿಪೀಟ್ ಮಾಡ್ಲಾ? ಬೇಡ. ಅವಲಕ್ಷಣ, ನೀನ್ ಅವಲಕ್ಷಣ ಅಂತ ನನಗೆ ಗೊತ್ತು ಕಣೋ. ಅದನ್ನ ಬರೋ ನನ್ನ VIP ಫ್ರೆಂಡ್ಸ್ ಮುಂದೆ ಎಲ್ಲ ತೋರಿಸ್ಕೋಬೇಡ. ಲಕ್ಷಣವಾಗಿ ಇವತ್ತಾದ್ರೂ ಒಳ್ಳೆ ಶರ್ಟ್ ಹಾಕು. ಇರೋ ಎಲ್ಲ ಉತ್ಸಾಹನೂ ಇವರೊಬ್ಬರೇ ತುಂಬಿಕೊಂಡಿದ್ದಾರೆ ಅನ್ಸುತ್ತೆ. ಇದು ರಾಘಣ್ಣನಿಗೆ ಇಷ್ಟ ಇಲ್ದಿರೋ ನಿಶ್ಚಿತಾರ್ಥ. ತಾತ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡ್ತಿರೋ ನಿಶ್ಚಿತಾರ್ಥ. ಅಣ್ಣ, ಎಲ್ಲ ಇಟ್ಟಿದ್ದೀನ ಒಂದ್ಸಲ ನೋಡ್ಬಿಡಿ. ಏನಾದ್ರೂ ಮರ್ತಿದ್ರೆ ಹೇಳಿ ತಗೊಂಡ್ ಬಂದಿರ್ತೀನಿ. ಅಣ್ಣ, ಏನಮ್ಮ ಇದು? ನಿನಗಾಗ್ಬೇಕಾದ ನಿಶ್ಚಿತಾರ್ಥಕ್ಕೆ ಅಣ್ಣ, ಇವತ್ತು ರಾಘವ್ ವಸುದ ನಿಶ್ಚಿತಾರ್ಥ. ದಯವಿಟ್ಟು ಬೇರೆ ಮಾತಾಡ್ಬೇಡಿ. ಪ್ಲೀಸ್ ಹೀಗಿರ್ಬೇಡಿ ಅಣ್ಣ, ಪ್ಲೀಸ್. ದೇವ್ರೆ, ಯಾಕೋ ಗೊತ್ತಿಲ್ಲ, ನಾನು ಯಾವತ್ತು ನಿನ್ನನ್ನು ಬೇಡ್ಕೊಂಡ್ರು ಅಪ್ಪಾಜಿನ ಚೆನ್ನಾಗಿಟ್ಟಿರು, ಈ ಮನೇನ್ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊತಿದ್ದೆ. ಆದ್ರೆ ಇವತ್ತು ರಾಘವನ ಪ್ರೀತಿಗೆ ದ್ರೋಹ ಬಗೆಬೇಡ ಅಂತ ಬೇಡ್ಕೊತಿದ್ದೀನಿ. ಹೇಗಾದ್ರೂ ಮಾಡಿ ಕೀರ್ತಮ್ಮನ್ನ ರಾಘಣ್ಣನ್ನ ಒಂದಾಗೋ ಹಾಗೆ ಮಾಡಪ್ಪ, ಒಂದಾಗೋ ಹಾಗೆ ಮಾಡು. ನೋಡಿದ್ಯಾ ಶಾರದಾ, ಈಗ್ಲೇ ನಮ್ ಹುಡುಗಿ ಮುಖದಲ್ಲಿ ಮದ್ವೆ ಹೆಣ್ಣಿನ ಕಳೆ ಬಂದ್ಬಿಟ್ಟಿದೆ. ಮತ್ತೆ ನನ್ ಸೊಸೆ ಅಂದ್ರೆ ಸುಮ್ನೆನಾ? ಮದ್ವೆ ಹೆಣ್ಣಿನ ಕಡೆ ಅಂತ ಹೇಗಿರುತ್ತೆ? ನಂಗೆ ಕಾಣಿಸ್ತಾನೆ ಇಲ್ಲ. ಅದು ನಿನ್ನ ಕಾಣಿಸೋದಲ್ಲಮ್ಮ, ಬೇರೆಯವ್ರು ಹೇಳ್ತಾರೆ, ಅದನ್ನ ನೀನ್ ನಂಬ್ಕೋಬೇಕಷ್ಟೇ. ಈಗ ನನ್ನನ್ನು ನೋಡಿದವರು ನನಗೆ ಮಹಾರಾಜನ ಕಳೆ ಇದೆ ಅಂತ ಹೇಳ್ತಾರೆ. ಯಾರೋ ಮೂರ್ಖರು ಹಾಗಂದಿರಬೇಕು. ನಿಜವಾಗ್ಲೂ ನಿನ್ನ ಮುಖದಲ್ಲಿ ಇರೋದು ತಿರುಪೋಕಿ ಕಡೆ. ಅದು ನನಗೆ ಚೆನ್ನಾಗಿ ಕಾಣ್ತಿದೆ. ನಿಶ್ಚಿತಾರ್ಥದ ಕೆಲಸದ ಕಡೆ ಗಮನ ಕೊಡ ಹೋಗು. ದೊಡ್ಡದಾಗಿ ಮಾತಾಡೋಕೆ ಬಂದ್ಬಿಡ. ಹೋಗ, ಎಲ್ರಿಗೂ ಜ್ಯೂಸ್ ಕೊಡೋಗು. ವಸುಧಾ, ಇವತ್ತೇ ನಿಮ್ಮ ಪಿತಾಶ್ರೀ ಮುಖದಲ್ಲಿ ಯಜಮಾನರ ಕಳೆ ಬಂದಿರೋದು. ಮಾರುತಿ ಹೇಳ್ತಿದ್ದಾನೆ ನಮ್ಮ ಅಪ್ಪನ ಮುಖದಲ್ಲಿ ಯಜಮಾನನ್ ಕಳೆ ಇದೆಯಂತೆ. ನೋ ಚಾನ್ಸ್. ಮತ್ ನನ್ ಮುಖದಲ್ಲಿ ಇನ್ಯಾವ ಕಳೆ ಇದೆ ಅಂತೀಯ? ಅದೇ ಪಪ್ಪ, ನೀನ್ ಅವತ್ತು ವೀನ ಸರ್ಕಸ್ ಕರ್ಕೊಂಡೋಗಿದ್ಯಲ್ಲ, ಅದ್ರಲ್ಲಿ ಬಫೂನ್ ಇದ್ನಲ್ಲ. ಬಾಯಿ,
ಏನ್ರಕ್ಕ ನೀವು ಅವಳ ಜೊತೆ ಸೇರ್ಕೊಂಡು, ಅಲ್ಲ ನಾನು ನೀವು ಬೀಗರಾಗೋರು, ನೀವು ಬಂದು ಅಲಂಕಾರ ಮಾಡೋಣ, ಅದಕ್ಕೆ ಬೇರೆ ಜನ ಇದ್ದಾರೆ, ನೀವು ಹೋಗಿ ಬೇರೆ ಕೆಲಸ ನೋಡೋ, ನೀವು ಹೋಗಿಪ್ಪ. ಯಾರ್ ಮಾಡ್ತಾರೆ? ನ್ಯೂ ಜನರೇಷನ್ ಸ್ಟೈಲ್ ಗೊತ್ತಿರೋರು. ನಾವು ಮಾಡೋದ್ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಜಮಾನದ ಸ್ಟೈಲ್ ಗೊತ್ತಿರೋರು. ಸರಿ ಸರಿ, ನಿಮ್ಮಿಷ್ಟ. ಮದ್ವೆ ಹೆಣ್ಣಿನಪ್ಪ ನಾವ್ ಯಾಕೆ ಬೇಡ ಅನ್ಬೇಕು? ಬಾ ಶಾರದಾ, ನಾವ್ ಹೊರಗಿನ ಕೆಲ್ಸಗಳು ನೋಡ್ಬೋದು. ಇನ್ಯಾರು? ಓ ಅಮ್ಮನಾ? ನಿಮ್ಮಮ್ಮ ನನ್ನ ಜಮಾನದಲ್ಲಿ ನನ್ನ ತಾತನ ಜಮಾನದ ಸ್ಟೈಲ್ ಬಿಟ್ಟು ಹೊರಗಡೆ ಬರಲೇ ಇಲ್ಲ. ಗುರಾಯಿಸ್ಬೇಡಮ್ಮ, ಗುರಾಯಿಸಿದ್ರೆ ಕಣ್ಗುಡ್ಡ ಕಿತ್ತು ಗೋಲಿ ಗೋಲಿ ಆಡ್ಬಿಡ್ತೀನಿ. ಏನ್ ಪಾಪ ನೀನು ಅಮ್ಮನ್ ಮುಂದೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನು ಮಗಳೇ, ನಾನು ಏನೇ ಮಾತಾಡಿದ್ರು ನಿಮ್ಮಮ್ಮ ತಿರುಗಿ ಒಂದು ಮಾತು ಆಡೋ ಹಾಗಿಲ್ಲ. ಆಡಿದ್ರೆ ವಾಂಚಿ ಬಿಡ್ತೀನಿ. ಏನೋ ವಾಂಚ್. ಈಗ ನೋಡು, ನೀನಿಗೆ ಅಲಂಕಾರ ಮಾಡೋದಕ್ಕೆ ಒಬ್ಬರು ವಿಶೇಷವಾದ ವ್ಯಕ್ತಿನ ಕಳಿಸ್ತೀನಿ. ಗಾಯತ್ರಿ ಗಾಯತ್ರಿ ಗಾಯತ್ರಿ. ಕರೆದ್ರಾ? ನೀನ್ ಯಾಕೆ ಬಂದೆ? ನಿನ್ನ ಹೆಸರೇನ್ ಗಾಯತ್ರಿನ? ಬನ್ನಿ ಕೀರ್ತಿ ಅಕ್ಕ, ನೀವೇ ನನ್ಗೆ ಅಲಂಕಾರ ಮಾಡಿ. ನೀವ್ ನನ್ ಫ್ರೆಂಡ್ ತಾನೇ? ವಸುದಾ, ಫ್ರೆಂಡ್ ಅಲ್ಲ ಅಕ್ಕ ಅಂತ ಕರಿಬೇಕು. ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು ಅಲ್ವಾ? ಅಬ್ಬಾ ಕಂದ, ಈಗ ನೀನ್ ಬಂದ್ಯಲ್ಲ, ಇನ್ನು ಹೆಚ್ಚುತ್ತೆ ನನ್ನ ಮಗಳ ಅಂದ. ನನ್ನ ಮಗಳ ಸಂಪೂರ್ಣ ಜವಾಬ್ದಾರಿನ ನಿನಗೆ ವಹಿಸ್ಬಿಟ್ಟು ಹೋಗ್ತಾ ಇದೀನಿ. ಜಸ್ಟ್ ಟೇಕ್ ಕೇರ್ ಆಫ್ ಹರ್. ಬ್ಯೂಟಿಫುಲ್ ಮಾಡೆಲ್ ತರ ರೆಡಿ ಮಾಡಿ. ಡೋಂಟ್ ವರಿ. ಬಾ ಕೀರ್ತಿ, ಹೆಲ್ಪ್ ಮಾಡೋ. ನೀವಿಬ್ರು ನನ್ಗೆ ಅಲಂಕಾರ ಮಾಡ್ತಾ ಇರ್ತೀರಾ, ಅಲ್ಲಿವರೆಗೂ ನಾನು ಹಾಡು ಕೇಳ್ತಾ ಇರ್ತೀನಿ. ಓಕೆ? ಒಳ್ಳೇದಾಯ್ತು. ಅಲ್ಲಿವರೆಗೂ ನಾವು ಮಾತಾಡ್ಕೊಂಡು ಕೆಲಸ ಮಾಡ್ಬೋದು ಅಲ್ವಾ? ಮಾತಾಡೋಕ್ ಏನಿದೆ ಅಂತ್ಯಾ? ಪಾಪ ಆ ದೇವ್ರು ಎಷ್ಟು ಕೆಟ್ಟವನಲ್ವಾ? ರಾಘವ ಪ್ರೀತಿಸಿದ್ದು ನಿನ್ನನ್ನ. ಆದ್ರೆ ಈಗ ಯಾಕ ಮಾತು? ಅಂದ್ರೆ ನಿನ್ ಮನ್ಸಿನಲ್ಲಿ ರಾಘವ ಇಲ್ವಾ? ಇಲ್ಲ. ಇದ್ದ ಪ್ರೀತಿ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋಗಕ್ ಸಾಧ್ಯ ಕೀರ್ತಿ? ರಾಘವ ನಿನ್ ಬಗ್ಗೆ ನನ್ನ ಹತ್ರ ಎಷ್ಟು ಹೇಳ್ಕೊಂಡಿದ್ದಾನೆ ಗೊತ್ತಾ? ಅವನ್ ಪ್ರೀತಿಗೆ ನೀನು ಮೋಸ ಮಾಡಬಾರ್ದು. ನೇರವಾಗಿ ರಾಘವನ್ ಮುಂದೆ ಹೋಗಿ ನಿಂತ್ಕೋ. ಯಾಕೆ ಈ ರೀತಿ ಮಾಡ್ತಾ ಇದೀಯ ಅಂತ ಕೇಳು. ನನಗ್ ಕೈ ಕೊಟ್ಟು ವಸುದನ್ನ ನೀನ್ ಹೇಗ್ ಮದ್ವೆ ಆಗ್ತೀಯ ನಾನು ನೋಡ್ತೀನಿ ಅಂತ ಹೇಳು. ಆಗ ಅವನ್ಗೂ ಧೈರ್ಯ ಬರುತ್ತೆ. ನಿಮ್ ಪ್ರೀತಿ ಗೆಲ್ಲತ್ತೆ ಕೀರ್ತಿ. ನಿಜ. ಆದ್ರೆ ಈ ಮನೆ ಒಡೆದು ಹೋಗುತ್ತೆ. ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕಾಗಿದೆ? ನೀವೇ ಮಾತು ಹೇಳ್ತಿದ್ದೀರಾ ಗಾಯತ್ರಿ. ಈ ಮನೆ ಒಗ್ಗಟ್ಟನ್ನ ಉಳ್ಸಕ್ ಬಂದಿರೋ ಸೊಸೆ ನೀವು.